ಮಕರ ರಾಶಿಯವರಿಗೋಸ್ಕರ ಒಂದು ವಿಶೇಷವಾದಂತಹ ವಿಚಾರ ಇದೆ. ಮಹಾಸೂರ್ಯಗ್ರಹಣದ ವಿಚಿತ್ರ ಫಲ. ಎಸ್, ಫೆಬ್ರವರಿ 17ನೇ ತಾರೀಕು ಮಂಗಳವಾರ, ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ, ಮಹಾಶಿವರಾತ್ರಿ ನಂತರ ಬರುವ ಅಮಾವಾಸ್ಯೆ, ಅವತ್ತಿನ ದಿವಸ ಮಹಾಸೂರ್ಯಗ್ರಹಣ ನಡೀತಾ ಇದೆ. 2026 ಏನು ಆಂಗ್ಲ ನೂತನ ಸಂವತ್ಸರ ಅಂತ ಬಂದಿದೆಯಲ್ಲ, ಈಗ ಏನು ಆರಂಭವಾಗಿದೆ, ಈ ಒಂದು ವರ್ಷದ 2026ನೇ ಇಸ್ವಿಯ ಮೊದಲನೆಯ ಗ್ರಹಣ ಇದು. ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಕುಂಭ ರಾಶಿಯಲ್ಲಿ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ನಡೀತಾ ಇದೆ. ಈ ಮಹಾಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಆಚರಣೆ ಇಲ್ಲ ಅಂತಂದ್ರೆ ಗ್ರಹಣದ ಆದಿ, ಗ್ರಹಣದ ಮಧ್ಯ, ಗ್ರಹಣ ಅಂತ್ಯ, ಗ್ರಹಣ ಸ್ಟಾರ್ಟಿಂಗ್, ಮಧ್ಯ, ಎಂಡ್ ಅಲ್ಲೆಲ್ಲ ಮೂರ್ ಸಲ ಸ್ನಾನ ಮಾಡುವಂತ ಅವಶ್ಯಕತೆ ಇಲ್ಲ. ಗ್ರಹಣಕ್ಕಿಂತ ಮುಂಚೆಯಿಂದ ಉಪವಾಸ ಇರಬೇಕಾದ ಅವಶ್ಯಕತೆ ಇಲ್ಲ. ಗ್ರಹಣ ಇದೆ, ಹೊರಗಡೆ ಓಡಾಡಬಾರ್ದು ಅನ್ನೋ ಅವಶ್ಯಕತೆ ಇಲ್ಲ. ಎಲ್ಲ ಕಡೆ ದರ್ಬೆ ಹಾಕಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಗ್ರಹಣದ ಈ ಯಾವ ಆಚರಣೆಗಳ ಅವಶ್ಯಕತೆನೂ ಇಲ್ಲ. ಯಾಕೆ? ಭಾರತದಲ್ಲಿ ಗ್ರಹಣ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಇದ್ರೆ ಆಚರಣೆ ಇಲ್ಲ. ಇವತ್ತಲ್ವಾ, ಎಲ್ಲಿದಿರೋ ಅಲ್ಲಿ ಗ್ರಹಣ ಕಾಣಿಸ್ತಾ ಇದೆ ಅಂತ ಆದ್ರೆ ಆಚರಣೆ ಇರುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಆಚರಣೆ ಇಲ್ಲ, ಫಲ ಇಲ್ಲ ಅಂತ ಅಲ್ಲ, ಫಲ ಇರುತ್ತೆ. ಯಾಕೆಂದ್ರೆ ಆಚರಣೆ ಕಾಣಿಸ್ರೆ ಆಚರಣೆ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲ, ಆದ್ರೆ ಫಲ ಆಗಲ್ಲ. ಗ್ರಹಣ ಆಗ್ತಾ ಇದೆ, ಫಲ ಇರುತ್ತೆ. ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನೋದ್ರ ಆಧಾರದ ಮೇಲೆ ಫಲ ಇರುತ್ತೆ. ಸೊ ನಿಮ್ಮ ರಾಶಿಯಿಂದ ಗ್ರಹಣ 2ನೇ ರಾಶಿಯಲ್ಲಿ, 5ನೇ ರಾಶಿಯಲ್ಲಿ, 7ನೇ ರಾಶಿಯಲ್ಲಿ, 9ನೇ ರಾಶಿಯಲ್ಲಿ ಗ್ರಹಣ ಆದರೆ ಅದು ನಿಮಗೆ ಮಿಶ್ರ ವಿಚಿತ್ರ ಫಲವನ್ನ ಕೊಡಲಿದೆ ಅಂತ. ಸೊ ಮಿಶ್ರ ವಿಚಿತ್ರ ಫಲಗಳನ್ನ ಈ ಒಂದು ಮಹಾಸೂರ್ಯಗ್ರಹಣ ಕೊಳ್ಳಲಿ. ಯಾಕಂದ್ರೆ ಕುಂಭರಾಶಿಯಲ್ಲಿ, ನಿಮ್ಮ ರಾಶಿಯಿಂದ 2ನೇ ರಾಶಿಯಾದ ಕುಂಭರಾಶಿಯಲ್ಲಿ ಅಷ್ಟಮಾಧಿಪತಿಯಾದ ರವಿ ಆಗ್ತಾನೆ ಅಂತಂದಾಗ ನಿಮಗೆ ವಿಚಿತ್ರಾತಿ ವಿಚಿತ್ರ ಫಲಗಳನ್ನ ಈ ಮಹಾಸೂರ್ಯಗ್ರಹಣ ನೀಡಲಿದೆ. ಆದ್ರಿಂದ ಗ್ರಹಣದ ಹಿಂದೆ ಮುಂದೆ, ಗ್ರಹಣದ ಸಮಯದಲ್ಲಿ, ಹತ್ತಿರದಲ್ಲಿ ಎಲ್ಲ ಬಹಳ ಕೇರ್ಫುಲ್ ಆಗಿರ್ಬೇಕಾಗಿರುತ್ತೆ. ಹಾಗೂ ಏನೇನು ಸಮಸ್ಯೆಗಳು ಅಥವಾ ಏನೇನು ವಿಚಾರಗಳ ಪ್ರಭಾವಗಳು ಬೀಳಬಹುದು ಅನ್ನುವಂತಹ ಒಂದು 5 ಪಾಯಿಂಟ್ಸ್ ಅನ್ನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಒಂದು ಸಹಾಯ ಮಾಡಿ, ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಬಿಡಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಈ ವಿಡಿಯೋನ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಗೊತ್ತಾಗಬೇಕು, ಫೆಬ್ರವರಿ 17ನೇ ತಾರೀಕು ಗ್ರಹಣ ಇದೆ. ಇದು ನಮಗೆ ಆಚರಣೆ ಇಲ್ಲ, ಈ ಗ್ರಹಣ ಕಾಣೋದಿಲ್ಲ, ಆದರೆ ಪ್ರಭಾವ ಇರುತ್ತೆ. ವಿಚಿತ್ರವಾದ ಮಿಕ್ಸೆಡ್ ಶುಭ ಅಶುಭ ಎಲ್ಲ ರೀತಿಯ ವಿಚಿತ್ರ ಮಿಕ್ಸೆಡ್ ಪ್ರಭಾವ ಇರುತ್ತೆ. ಸೊ ಆದುದರಿಂದ ನಾನು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು, ಪರಿಹಾರಗಳು ಮಾಡ್ಕೊಳ್ಬೇಕು. ಕೆಟ್ಟದ್ದು ಏನೂ ಆಗ್ಬಾರ್ದು, ಅಂದ್ರೆ ಅಶುಭ ಏನೂ ಆಗ್ಬಾರ್ದು, ಶುಭ ಮಾತ್ರ ಆಗೋ ರೀತಿಯಲ್ಲಿ ನಾನು ಏನಾದ್ರು ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಗೊತ್ತಾಗಬೇಕು. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಬಿಡಿ. ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮೇಗಡೆ ಫಾಲೋ ಬಟನ್ ಇರುತ್ತೆ, ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ನೀವು ಏನಾದ್ರು ವಿಶೇಷವಾದ ವಿಚಾರಗಳಿದ್ರೆ, ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಾಮೆಂಟ್ಸ್ ನ ಓದ್ತಾ ಇರ್ತಾನೆ, ರಿಪ್ಲೈ ಮಾಡ್ಲಿ ಬಿಡ್ಲಿ ಖಂಡಿತವಾಗಿ ಓದ್ತಾ ಇರ್ತಾನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ವಿಚಾರ, ಮಕರ ರಾಶಿಯವರ ಮೇಲೆ ಮಹಾಸೂರ್ಯಗ್ರಹಣದ ಪ್ರಭಾವದಲ್ಲಿ ಏನಪ್ಪಾ ಅಂತಂದ್ರೆ, ಅಷ್ಟಮಾಧಿಪತಿಯಾದ ರವಿ ದ್ವಿತೀಯದಲ್ಲಿ ಗ್ರಸ್ತ. ಇದೇನ್ ತೋರಿಸುತ್ತೆ? ಹಣದ ಹರಿವಿನಲ್ಲಿ ಏರಿಳಿತಗಳು. ಏನು ದುಡ್ಡು ಓಡಾಡ್ತಿರ್ತದಲ್ಲ ಕೈಯಲ್ಲಿ, ಈ ಮಹಾಸೂರ್ಯಗ್ರಹಣದ ಪ್ರಭಾವ ಮಕರ ರಾಶಿಯವರ ಆರ್ಥಿಕತೆಯ ಮೇಲೆ ಬೀಳಲಿದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಮ ಆರ್ಥಿಕ, ಯಾಕೆಂದ್ರೆ ದ್ವಿತೀಯ ಭಾವ ಅಂದ್ರೇನೆ ಧನ ಭಾವ, ಅಥವಾ ಸಂಗ್ರಹ ಮಾಡಿಟ್ಕೊಳ್ತೀರಾ, ಕೂಡಿಟ್ಕೊಳ್ತಿರಲ್ಲ, ಆ ಕೂಡಿಸಿಕೊಳ್ಳುವ ಭಾವವನ್ನ ದ್ವಿತೀಯ ಭಾವ ಅಂತ ಕರೀತಾರೆ. ಆಮೇಲೆ ಅಷ್ಟಮಾಧಿಪತಿ ಅಂದ ತಕ್ಷಣ ಅಚಾನಕ್ ಬದಲಾವಣೆಗಳನ್ನ ಕೊಡ್ತಕ್ಕಂಥವನು ಅಂತ. 8ನೇ ಮನೆ ಅಧಿಪತಿ ಯಾವಾಗ್ಲೂ ಅಚಾನಕ್ ಸಡನ್ ಚೇಂಜಸ್. ಈ ಸಡನ್ ಚೇಂಜಸ್ ಕೊಡುವ ಮನೆಯ ಅಧಿಪತಿ ದುಡ್ಡಿನ ಭಾವದಲ್ಲಿ ಗ್ರಸ್ತನಾದಾಗ ದುಡ್ಡಿನ ವಿಚಾರದಲ್ಲಿ ಸಡನ್ ಚೇಂಜಸ್ ಅನ್ನ ಕೊಡ್ಬಿಡ್ತಾನೆ ಅಂತ. ಇದಲ್ಲ, ಒಂದು ಕಡೆ ಹಣ ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಕಡೆ ಹಣ ಹಿಂಗೆ ಹೊರಟೋಗ್ಬಿಡುತ್ತೆ, ಬಂದಿದ್ದು ಯಾವುದು ಉಳಿಯೋದಿಲ್ಲ ಅನ್ನುವ ರೀತಿಯಲ್ಲಿ. ಅಥವಾ ಒಂದ್ ಕಡೆ ಚೆನ್ನಾಗಿ ಬಂತು, ಇನ್ನೊಂದ್ ಕಡೆ ಸಿಕ್ಕಾಪಡೆ ಲಾಸ್ ಆಗೋಯ್ತು, ಇದ್ರಲ್ಲಿ ಬಂತು ಅದ್ರಲ್ಲಿ ಹೋಯ್ತು ಅನ್ನೋ ರೀತಿಯಲ್ಲೂ ಕೂಡ ಆಗುವ ಸಾಧ್ಯತೆ ಇದೆ. ಅಥವಾ ಹಣ ಇದೆ ಆದ್ರೆ ಉಳಿತಾ ಇಲ್ಲ,
ಅಥವಾ ಹಣ ಇದೆ ಯಾವುದನ್ನು ಬಳಸಕ್ಕಾಗಲ್ಲ, ಹಣ ಕಣ್ಣಿಗೆ ಕಾಣುತ್ತೆ ಕೈಗೆ ಸಿಗಲ್ಲ, ದುಡ್ಡು ಕಣ್ಣಿಗೆ ಕಾಣುತ್ತೆ ಕೈಗೆ ಸಿಗಲ್ಲ. ಈ ತರ ಹಣದ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಏರಿಳಿತಗಳು, ವಿಚಿತ್ರಾತಿ ವಿಚಿತ್ರ ಘಟನಾವಳಿಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಆದ್ರಿಂದಾಗಿ ವಿಶೇಷ ಪರಿಹಾರಗಳ ಅವಶ್ಯಕತೆ ಇರ್ತದೆ. ಸೊ ವಿಡಿಯೋ ಎಂಡ್ ಅದ್ರ ಬಗ್ಗೆ ತಿಳಿಸ್ತೇನೆ. ನಾವು ಮಾಡ್ತಾ ಇದ್ದೇವೆ, ನೀವು ಕೂಡ ಮಾಡ್ಕೊಳ್ಬಹುದಾದ ಸಿಂಪಲ್ ಪರಿಹಾರವನ್ನು ಸಹ ತಿಳಿಸ್ತೇನೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ಮಕರ ರಾಶಿಯವರಿಗೆ ಮಹಾಸೂರ್ಯಗ್ರಹಣದ ಪ್ರಭಾವ ಏನಂದ್ರೆ ನಿಮ್ಮ ಮಾತು ಹಾಗೂ ಗೌರವ ಎರಡೂ ಸಹ ಪರೀಕ್ಷೆಗೆ ಒಳಗಾಗಲಿದೆ ಅಂತ. ನಿಮ್ಮ ಮಾತಿನ ಪರೀಕ್ಷೆನೂ ಆಗುತ್ತೆ, ನಿಮ್ಮ ಗೌರವದ ಪರೀಕ್ಷೆನೂ ಆಗಲಿದೆ ಅಂತ ಕಾಣ್ತಿದೆ. ಯಾಕೆಂದ್ರೆ ಎರಡನೇ ಮನೆ ನಿಮಗೆ ಮಾತನ್ನ ತೋರಿಸ್ತಾನೆ, ಕುಟುಂಬದ ಗೌರವವನ್ನು ತೋರಿಸ್ತಕ್ಕಂಥದ್ದಾಗಿರ್ತದೆ. ರಾಹುಗ್ರಸ್ತ ಗ್ರಹಣ ಅಂತಂದ್ರೆ ಮಾತು ತಪ್ಪಾದ್ರೆ ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ. ಯಾಕೆ ಅಂತಂದ್ರೆ ಮಾತಿನ ವಾಕ್ಸ್ಥಾನದಲ್ಲಿ, ವಾಣಿ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇದೆ ಅಂತಂದಾಗ ಗ್ರಹಣದ ಪ್ರಭಾವ ನಿಮ್ಮ ಮಾತಿನ ಮೇಲೆ, ಮಾತಿನ ಮೇಲೆ ಬೀಳುವಂತ ಸಾಧ್ಯತೆ ಜಾಸ್ತಿ ಇದೆ. ಆದ್ರಿಂದ ನಿಮ್ಮ ಒಂದು ಚಿಕ್ಕ ಮಾತು ದೊಡ್ಡ ಸಮಸ್ಯೆಗಳನ್ನು ಹುಟ್ಟಿಸುವ ಸಾಧ್ಯತೆ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅನಾಯಾಸವಾಗಿ ಹೇಳಿದ ಮಾತೇ ವಿವಾದಕ್ಕೆ ಕಾರಣ ಆಗಬಹುದು. ಅನಾಯಾಸವಾಗಿ ಸುಮ್ಮನೆ ಏನೋ ಒಂದು ಮಾತು ಸುಮ್ಮನೆ ಹಿಂಗೆ ಹೇಳಿದ್ನಪ್ಪ, ನಾನೇನು ಅಷ್ಟು ಇಂಪಾರ್ಟೆಂಟ್ ಆಗಿ ಹೇಳಿಲ್ಲ, ನಾನೇನು ಸೀರಿಯಸ್ ಆಗಿ ಹೇಳಿಲ್ಲ, ನಾನೇನು ಅವಮಾನ ಮಾಡಬೇಕು ಅಂತ ಹೇಳಿಲ್ಲ, ನಾನೇನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ ಅಂತ. ಅದ್ರ ಎದುರುಗಡೆ ಇರತಕ್ಕಂಥವ್ರು ಅದನ್ನ ಬೇರೆದೇ ರೀತಿಯಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಸೊ ಗ್ರಹಣ ಹತ್ತಿರ ಹಿಂದೆ ಮುಂದೆ ಎಲ್ಲ ಮಾತಿನ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ನೀವು. ಗೊತ್ತಾಯ್ತಲ್ಲ, ಬಹಳ ಇಂಪಾರ್ಟೆಂಟ್ ಅದು. ತೀಕ್ಷ್ಣವಾಗಿ ಸಿಟ್ಟಲ್ಲಿ ಮಾತಾಡ್ತಕ್ಕಂಥದ್ದೆಲ್ಲ ತಪ್ಪಿಸ್ಬೇಕು ನೀವು. ವಾಗ್ವಾದ ಆಗುವುದನ್ನೇ ತಪ್ಪಿಸ್ಬಿಡ್ಬೇಕು. ಮಾತು ಬೆಳಿಲೇಬಾರದು, ಎಲ್ಲೂ ಮಾತು ಬೆಳೆಯದಂತೆ ನೋಡ್ಕೊಳ್ಬೇಕು. ಮಕರ ರಾಶಿಯವರು ಗ್ರಹಣದ ಹಿಂದೆ ಮುಂದೆ ಎಲ್ಲ ಬಹಳ ಇಂಪಾರ್ಟೆಂಟ್. ಇನ್ನು ಮೂರನೇ ವಿಚಾರ, ಮಕರ ರಾಶಿಯವರಿಗೆ ಗ್ರಹಣದ ಫಲ, ಕುಟುಂಬದಲ್ಲಿ ಅಚ್ಚರಿಯ ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಕುಟುಂಬ ಸ್ಥಾನದಲ್ಲೇ ಗ್ರಹಣ ಆಗ್ತಿರೋದ್ರಿಂದ ಹಳೆಯ ಗುಪ್ತ ವಿಚಾರಗಳೆಲ್ಲ ಹೊರಗೆ ಬೀಳುತ್ತೆ. ನಮ್ದೇ ಫ್ಯಾಮಿಲಿ ಸೀಕ್ರೆಟ್ಸ್, ನನಗೆ ಗೊತ್ತಿರಲ್ವಾ, ಹಿಂಗೆಲ್ಲ ಇತ್ತ, ನನಗೆ ಗೊತ್ತಿರುವಲ್ಲಪ್ಪ ಇದೆಲ್ಲ ವಿಚಾರಗಳು ಅನ್ನುವ ರೀತಿಯ ಹಳೆಯ ಫ್ಯಾಮಿಲಿ ಸೀಕ್ರೆಟ್ಗಳೆಲ್ಲ ಹೊರಗೆ ಬೀಳುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಕುಟುಂಬದ ಸದಸ್ಯರ ನಡೆ ಅರ್ಥವಾಗದಂತ ಸ್ಥಿತಿ. ನಮ್ಮ ಫ್ಯಾಮಿಲಿ ಏನ್ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ, ಅವ್ರ ನಡೆನೇ ಅರ್ಥ ಆಗ್ತಿಲ್ಲ, ಅವ್ರ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ, ನನ್ನ ಹೆಂಡತಿ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ, ನಮ್ಮ ಯಜಮಾನ್ರ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ, ನಮ್ಮ ಅಪ್ಪ ಅಮ್ಮನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ. ಸೊ ಕುಟುಂಬದವರ ಮನಸ್ಸಿನಲ್ಲೇ ಏನಿದೆ ಅನ್ನತಕ್ಕಂಥದ್ದು ಅರ್ಥವಾಗದಂತಹ ಸ್ಥಿತಿ. ಮಿಶ್ರ ಫಲ ಇದು, ವಿಚಿತ್ರವಾಗಿರ್ತದೆ. ಮೊದಲಿಗೆ ಅಶಾಂತಿ, ನಂತರ ಸ್ಪಷ್ಟನೆ ಸಿಗುತ್ತೆ, ನಂತರ ಪರಿಹಾರವಾಗಲಿದೆ ಅಂತ ಕಂಡು ಬರ್ತಾ ಇದೆ. ನೋಡಿ ಎಷ್ಟೆಲ್ಲಾ ವಿಚಾರಗಳಿದೆ ಇದ್ರೊಳಗಡೆ. ಇದನ್ನೆಲ್ಲ ನೀವು ಗಮನಿಸಬೇಕಾಗಿರತಕ್ಕಂಥದ್ದು. ಪರಿಹಾರ ನಾವು ಮಾಡ್ತಾ ಇದ್ದೇವೆ, ಪರಿಹಾರ ನೀವು ಮಾಡ್ಕೊಳ್ಬಹುದು. ನಾವು ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ನಾಲ್ಕನೆಯ ಪ್ರಮುಖವಾದಂತಹ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಮಹಾಸೂರ್ಯ ಗ್ರಹಣದ ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ಆರೋಗ್ಯ ಹಾಗೂ ಆಹಾರ, ಈ ಎರಡೂ ವಿಚಾರದಲ್ಲಿ ಬಹಳ ವಿಚಿತ್ರತೆಯನ್ನು ಕಂಡು ಬರ್ತಾ ಇದೆ. ಏನಂತಂದ್ರೆ ದ್ವಿತೀಯ ಭಾವ ನಿಮಗೆ ಆಹಾರವನ್ನು ಸಹ ತೋರಿಸುವಂತಹ ಭಾವ ಆಗಿರುತ್ತೆ. ಸೊ ಆಹಾರವನ್ನು ತೋರಿಸುವ ಭಾವದಲ್ಲೇ ಗ್ರಹಣ ಆಗ್ತಾ ಇರತಕ್ಕಂಥದ್ದು. ಸೊ ಅಷ್ಟಮಾಧಿಪತಿ ಅಂದ್ರೆ 8ನೇ ಮನೆ ಅಧಿಪತಿ, ಜೊತೆಗೆ ಯಾರು? ರಾಹು. ಅಷ್ಟಮಾಧಿಪತಿಯೊಂದಿಗೆ ರಾಹು ಅಂತಂದಾಗ ಆಹಾರದಲ್ಲಿ ಅಸಮತೋಲನ, ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಆಹಾರ ಅಂತ ಕಂಡು ಬರ್ತಾ ಇದೆ. ಗಂಟಲು, ಹಲ್ಲು, ಜೀರ್ಣಕ್ರಿಯೆ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಆದ್ರಿಂದ ನಿಮ್ಮ ಆಹಾರ ನಿಯಂತ್ರಣದಲ್ಲಿರಬೇಕು. ಈ ಗ್ರಹಣದ ಹಿಂದು ಮುಂದು ಗ್ರಹಣ ಆದ್ಮೇಲೆಲ್ಲ ನಿಮ್ಮ ಆಹಾರ ಹೆಚ್ಚು ಕಡಿಮೆಯಿಂದಾಗಿ ನಿಮಗೆ ಜೀರ್ಣ ಸಮಸ್ಯೆಗಳಾಗತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಆಹಾರ ನಿಯಂತ್ರಣ ಇರಲೇಬೇಕು. ಕೋಲ್ಡ್ ತುಂಬಾ ಏನು ಕುಡಿಯಕ್ಕೆ ಹೋಗ್ಬೇಡಿ, ಜಾಸ್ತಿ ಎಚ್ಚರಿಕೆಯಿಂದ ಇರಲಿ. ಆಮೇಲೆ ಜಂಕ್ ಫುಡ್ ಅಂತೀವಲ್ಲ, ಈ ಜಂಕ್ ಫುಡ್ ಇಂದ ಆದಷ್ಟು ದೂರ ಇರಬೇಕು. ಪರಿಹಾರಗಳನ್ನ ನೀವು ಮಾಡ್ಕೊಳ್ಬಹುದು, ನಾವು ಕೂಡ ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದ ಉತ್ತರ ಭಾರತ, ಬೇರೆ ದೇಶನೇ ಆಗುತ್ತೆ, ನೇಪಾಳ ದೇಶದ ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ವಿಶೇಷ ಆರಾಧನೆ ಹಾಗೂ ಅಲ್ಲಿಂದ ವಿಶೇಷ ಪ್ರಸಾದವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಸಾಮಾನ್ಯದ ವಿಚಾರ ಅಲ್ಲ ಇದು. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 5ನೇಯ ವಿಶೇಷವಾದಂತಹ ವಿಚಾರ ಪ್ರಭಾವ ಮಕರ ರಾಶಿಯವರಿಗೆ ಮಹಾಸೂರ್ಯ ಗ್ರಹಣದ್ದು ಏನಪ್ಪಾ ಅಂತಂದ್ರೆ ಗುಪ್ತ ಧನ ಅಥವಾ ಹಳೆಯ ಹಣ ಚಾಲನೆಗೆ ಬರಲಿದೆ ಅಂತ ಕಂಡು ಬರ್ತಾ ಇದೆ. ಈ ಅಷ್ಟಮಾಧಿಪತಿಯ, ಯಾಕೆಂದ್ರೆ ಶುಭ ಅಶುಭ ಎರಡು ವಿಚಾರಗಳಿರುತ್ತೆ, ಆದ್ರಿಂದ ಸ್ವಲ್ಪ ಇದನ್ನೇನಾದ್ರು ಶುಭ ಕಡೆ ತಿರುಗಿಸ್ಕೊಂಡ್ರೆ ಅಥವಾ ಪರಿಹಾರಗಳು ಮಾಡಿಕೊಂಡ್ರೆ ನಿಮಗೆ ಈ ಇನ್ಶೂರೆನ್ಸ್ ಕ್ಲೈಮ್ ಆಗಿಲ್ಲ, ಇನ್ಶೂರೆನ್ಸ್ ಇಂದ ದುಡ್ಡು ಬರಬೇಕು,
PF ದುಡ್ಡು ಬರಬೇಕು, ಸಿಗಾಕೊಂಡ್ಬಿಟ್ಟಿದೆ, ಅಥವಾ ಪಿತ್ರಾರ್ಜಿತ ಇನ್ಹೆರಿಟೆನ್ಸ್ ಅಂತೀವಲ್ಲ, ಆ ವಿಚಾರಗಳು ಏನೋ ಸ್ವಲ್ಪ ಅನುಕೂಲ ಆಗಬೇಕು, ಪೆಂಡಿಂಗ್ ಇರತಕ್ಕಂಥ ದುಡ್ಡು ಯಾವುದೋ ಬಾಕಿ ಇದೆ ಅದೆಲ್ಲ ವಾಪಸ್ ಬರಬೇಕು, ಈ ತರ ಯಾವುದೇ ಹಳೆಯ ವಿಚಾರಗಳಿದ್ರು ಸಹ ಮತ್ತೆ ಪುನಃ ಮುನ್ನೆಲೆಗೆ ಬಂದ್ಬಿಡುತ್ತೆ, ಮತ್ತೆ ಪುನಃ ಜಾಗೃತ ಅವಸ್ಥೆಗೆ ಬಂದ್ಬಿಡುತ್ತೆ. ಆ ವ್ಯವಹಾರಗಳೆಲ್ಲ ತುಂಬಾ ಚುರುಕಾಗುತ್ತೆ ಅಂತ ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಬರಬಹುದು ಆದ್ರೆ ತಡವಾಗಿ ಅನ್ನೋದು ಅನ್ಸುತ್ತೆ. ಬಟ್ ಪಾಸಿಟಿವ್ನೆಸ್ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಇದೊಂಥರ ವಿಚಿತ್ರ ಶುಭ ಸೂಚನೆಗಳು. ಇದು ನಿರೀಕ್ಷಿಸದೇ ಇರತಕ್ಕಂತಹ ಮೂಲಗಳಿಂದಲೂ ಸಹ ಹಣ ಬರುವಂತಹ ಸುದ್ದಿ ನಿಮಗೆ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಇದೇನಾಗುತ್ತೆ, ಇದೆಲ್ಲವೂ ಸಹ ನಿಮಗೆ ಆ ಗ್ರಹಣ ಆಚರಣೆ ಅಂದ್ರೆ ಗ್ರಹಣದ ವಿಶೇಷವಾದಂತಹ ಪರಿಹಾರದ ಆಚರಣೆಗಳಿಂದ ಬರುತ್ತೆ, ವಿಶೇಷ ದೇವತಾ ಹೋಮ ಹವನಾದಿಗಳಿಂದ ಬರುತ್ತೆ, ಪ್ರಸಾಧಾರಣೆಗಳಿಂದ ಸಿಗುತ್ತೆ ಶುಭ ಫಲಗಳೆಲ್ಲವೂ ಸಹ. ಸೊ ಅದರಿಂದ ನೀವು ಮಾಡ್ಕೊಳ್ಬಹುದಾದಂತಹ ಸಿಂಪಲ್ ಪರಿಹಾರಗಳೇನು, ಉದ್ದಿನ ಬೇಳೆ, ಅದೇ ರೀತಿಯಲ್ಲಿ ಗೋಧಿ, ಇದೆರಡನ್ನು ಸಪರೇಟ್ ಆಗಿ ಕಟ್ಕೊಂಡು ಅದನ್ನ 17ನೇ ತಾರೀಕು ಗ್ರಹಣ ಆದ್ರೆ 18ನೇ ತಾರೀಕು ಇದನ್ನ ದಾನ ಮಾಡ್ತಕ್ಕಂಥದ್ದು ಮಾಡಬಹುದು. ಇಲ್ಲ ನಾವು ಸಹ ವಿಶೇಷವಾಗಿ ನಿಮಗೋಸ್ಕರ ಪರಿಹಾರವನ್ನು ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲ, ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಈ ಬಾರಿಯ ನಮ್ಮ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿರ್ತಕ್ಕಂಥ ಹಳಬರಿಗೆಲ್ಲ ಗೊತ್ತಿರ್ತದೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ದೇವತಾರಾಧನೆಯನ್ನು ಮಾಡ್ತೇವೆ. ಸೊ ಈ ಬಾರಿಯೂ ಅದಕ್ಕೆ ಹೊರತಲ್ಲ, ಈ ಬಾರಿಯೂ ಸಹ ಅಂತಹ ದಿವ್ಯ ಪವಿತ್ರವಾದಂತಹ ಕ್ಷೇತ್ರದಲ್ಲಿಯೇ ನಾವು ದೇವತಾರಾಧನೆಯನ್ನು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಶಾಂತಿಗಳನ್ನು ಯಾವ ರೀತಿ ಶಾಂತಿಗಳನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆ ಶಿವನ ಸನ್ನಿಧಾನವಾದ ಕಾರಣ ರುದ್ರ ಹೋಮವನ್ನು ಮಾಡಲೇಬೇಕು. ನಾವು ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತಿನ ದಿವಸವೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇರೋದ್ರಿಂದಾಗಿ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಬಾರಿ ಬಹಳ ಪ್ರಮುಖವಾಗಿ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು ವಿಶೇಷವಾದಂತಹ ದಿಗ್ಬಂಧನ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ಯಾವುದಪ್ಪ ಅಂತಂದ್ರೆ ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರಸಾದ. ಇದು ಮಹಾರುದ್ರ ತ್ರಿಶಕ್ತಿ ಮಾಲೆ. ಇದರಲ್ಲಿ 3 ವಿಧದ ವಿಶೇಷವಾದಂತಹ ಒಂದು ದ್ರವ್ಯಗಳಿದೆ. ಇದರ ಒಂದು ಬಂದು ಕರುಂಗಾಲಿ ಮಾಲೆ, ಎಲ್ಲರಿಗೂ ಗೊತ್ತಿರತಕ್ಕಂಥ, ನಾವು ಈ ಹಿಂದೆ ಸಹ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆ ಅಂಥೇಳಿ. ಎರಡನೆಯದು ವ್ಯಾಘ್ರನೇತ್ರ ರತ್ನ ಮಾಲೆ, ವ್ಯಾಘ್ರನೇತ್ರ ರತ್ನ ಮಣಿಗಳು. ಇನ್ನು ಮೂರನೇದು ಜ್ವಾಲಾಮುಖಿ ರತ್ನಗಳು. ಸೊ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಒಂದು ಕರುಂಗಾಲಿ, ಇನ್ನೊಂದು ವ್ಯಾಘ್ರನೇತ್ರ ರತ್ನ ಹಾಗೂ ಇನ್ನೊಂದು ಜ್ವಾಲಾಮುಖಿ. ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಮಾಲೆಯನ್ನು ರುದ್ರ ತ್ರಿಶಕ್ತಿ, ಮಹಾರುದ್ರ ತ್ರಿಶಕ್ತಿ ಮಾಲೆ ಇದು. ಯಾಕೆಂದ್ರೆ ಇದನ್ನ ರುದ್ರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಇಂದ್ರಾಷ್ಟ ದಿಗ್ಬಂಧನ ಒಂದು ವಿಶೇಷವಾದಂತಹ ಹೋಮದಲ್ಲಿ, ಹಾಗೂ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, 3 ವಿಶೇಷವಾದಂತಹ ರತ್ನಗಳಿದೆ. ಇದರಲ್ಲಿ ಕರುಂಗಾಲಿನೂ ಇದೆ, ಇದರಲ್ಲಿ ಜ್ವಾಲಾಮುಖಿನೂ ಇದೆ. ಏನು ಭೂಗರ್ಭದಿಂದ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ರಸ ಹೊರಬರುತ್ತಲ್ಲ, ಆ ಜ್ವಾಲಾಮುಖಿ ರತ್ನವೂ ಇದೆ. ಇದರಲ್ಲಿಯೇ ವಿಶೇಷವಾಗಿ ವ್ಯಾಘ್ರನೇತ್ರ ರತ್ನವೂ ಸಹ ಇದೆ. ಸೊ ಈ ಒಂದು ಅದ್ಭುತವಾದಂತಹದ್ದು ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಆದಾಗ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ವ್ಯಾಘ್ರನೇತ್ರ ರತ್ನವೂ ಇರೋದ್ರಿಂದಾಗಿ ಇದು ನಿಮ್ಮ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಇದರಲ್ಲಿ ಜ್ವಾಲಾಮುಖಿ ರತ್ನ ಇರೋದ್ರಿಂದ ಇಂದ್ರಾದ್ಯಷ್ಟ ದಿಕ್ಪಾಲಕ, ವಿಶೇಷವಾದ ಇಂದ್ರಾಷ್ಟ ದಿಕ್ಪಾಲಕ ಹೋಮಗಳಲ್ಲಿ ಇದು ಎನರ್ಜೈಸ್ ಆಗೋದ್ರಿಂದಾಗಿ ನಿಮಗೆ ದಿಗ್ಬಂಧನ, ಒಂದು ನೆಗೆಟಿವ್ ಎನರ್ಜೀಸ್ ಹೊರಗೋಗಬೇಕು, ಇನ್ನೊಂದು ದಿಗ್ಬಂಧನದಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತಾಕಬಾರದು. ಅಂತಹ ಅದ್ಭುತವಾದಂತಹ ಈ ಒಂದು ಮಾಲೆಯನ್ನ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪರ್ವ ದಿನದಂದು ನೇಪಾಳದ ಪಶು
ಪಶುಪತಿನಾಥನ ಸನ್ನಿಧಾನದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು. ಇದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಎಲ್ಲ ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಂದ ತಂದು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರವೇ ಹೋಮ ಇರತಕ್ಕಂಥದ್ದು. ನಾನು ಮತ್ತೆ ಪುನಃ ವಾಪಸ್ ಅಲ್ಲಿಂದ ಬಂದು ನಾವಿಲ್ಲಿ ಪ್ರಸಾದವನ್ನು ಕೊಟ್ಟು ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಈ ಸಮಯವನ್ನು ನೀವು ಗಮನಿಸಬೇಕು. ನಾನು ಯಾವುದೋ ಪಕ್ಕದ ಊರಿಗೋ, ಪಕ್ಕದ ಜಿಲ್ಲೆಗೋ, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಪಕ್ಕದ ದೇಶಕ್ಕೆ ಹೋಗ್ತಾ, ಇನ್ನೊಂದು ದೇಶಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಅದರಿಂದಾಗಿ ಆ ದೇಶ ಅಂದರೆ ನೇಪಾಳ ದೇಶದಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅಂತಂದರೆ ಜ್ಯೋತಿರ್ಲಿಂಗದ ಇನ್ನೊಂದು ಭಾಗ ಅಂತ ಹೇಳ್ತಾರೆ, ಮುಖ ಭಾಗ ಅಂತ ಹೇಳ್ತಾರೆ ಪಶುಪತಿನಾಥನನ್ನ. ಇಲ್ಲಿ ಬೆನ್ನಿನ ಭಾಗ ಬಂದು ಕೇದಾರನಾಥ, ಮುಖ ಭಾಗ ಬಂದು ಪಶುಪತಿನಾಥ ಅಂತ ಹೇಳ್ತಾರೆ. ಆ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ಒಂದು ವಿಶೇಷ ಪರ್ವ ದಿನದಂದೇ ಈ ವಿಶೇಷವಾದಂತಹ ಮಾಲೆಯನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಮಹಾರುದ್ರ ತ್ರಿಶತಿ ವಿಶೇಷ ಮಾಲೆಯನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದಾಗಿರ್ತದೆ. ನೇಪಾಳದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತೇನೆ, ಹೆಸರು ನಾನೇ ಕೂತ್ ಸಂಕಲ್ಪ ಮಾಡ್ತೇನೆ. ನೀವು ಇಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು ಅಲ್ಲಿ ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳನ್ನು ನಾವು ನೇಪಾಳದಲ್ಲಿ ಮಾಡುವ ಎಲ್ಲ ಹೋಮಗಳನ್ನು ನೀವು ಇಲ್ಲೇ ಕೂತ್ಕೊಂಡು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಮಹಾರುದ್ರ ತ್ರಿಶಕ್ತಿ ಒಂದು ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡು ತಗೊಂಡಿರ್ತಕ್ಕಂಥ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದಾಗಿರ್ತದೆ. ಬಹಳ ಲಿಮಿಟೆಡ್ ಆಗಿ ನಾವು ಮಾಲೆ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.